ಇವತ್ತಿನ ವಿಡಿಯೋ ಗೇಮರ್ಸ್ಗಳಿಗೆ ಈಗಿನ ಜೆನ್ಜಿ ಜನರೇಷನ್ನ ಮೋಸ್ಟ್ ಫೇಮಸ್ ಗೇಮ್ಗಳಾಗಿರೋ ಫ್ರೀ ಫೈರ್, ಪಬ್ಜಿ, BGMI ಮತ್ತು GTA ಅಂತ ಗೇಮ್ಗಳನ್ನು ನಾವು ಆಡ್ತಾ ಕೂತಾಗ ಸಮಯ ಹೋಗೋದೇ ನಮಗೆ ಗೊತ್ತಿರಲ್ಲ. ತುಂಬಾ ಸಲ ನಾವು ಒಂದು ರೌಂಡ್ ಆಡ್ತೀನಿ ಅಂತ ಕೂತಿರ್ತೀವಿ, ಬರೀ 5 ನಿಮಿಷದಿಂದ 10 ನಿಮಿಷ ಆಡ್ತೀನಿ ಅಂತ. ಅದು ಅರ್ಧ ಗಂಟೆಗೆ ಹೋಗುತ್ತೆ, ಕೆಲವು ಟೈಮ್ 1 ರಿಂದ 2 ಗಂಟೆ, 2 ರಿಂದ 3 ಗಂಟೆಗೂ ಕೂಡ ಹೋಗ್ತಾ ಇರುತ್ತೆ. ಆದರೆ ಅದರ ಲೆಕ್ಕನೇ ನಮಗೆ ಇರಲ್ಲ. ಯಾಕೆ ಗೊತ್ತಾ? ಇನ್ಸ್ಟೆಂಟ್ ಡೋಪಾಮಿನ್ ನಿಮಗೆ 10 ನಿಮಿಷಕ್ಕೆ ಬಾಡಿಗೆ ಮತ್ತು ನಿಮ್ಮ ಬ್ರೈನ್ಗೆ ಸಿಗ್ತಾ ಇರುತ್ತೆ. ಈ ಒಂದು ಮೋಸದಿಂದ ನೀವು ನಿಮ್ಮ ಆರೋಗ್ಯವನ್ನು ಪರ್ಮನೆಂಟ್ ಆಗಿ ಹಾಳು ಮಾಡ್ಕೊಳ್ಬಹುದು. ಆದರೆ ನಿಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಆ ಟೈಮ್ ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ ನಿಮಗೆ ಗೊತ್ತಿದೆಯಾ? ನಾನು ಇಲ್ಲಿ ಗೇಮಿಂಗ್ ಅನ್ನ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಕೆಲವು ಪ್ರಿಕಾಷನ್ಗಳನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೇಹದ ತುಂಬ ಇಂಪಾರ್ಟೆಂಟ್ ಆಗಿರುವ ಅಂಗಗಳನ್ನು ನೀವು ಉಳಿಸ್ಕೊಳ್ಬಹುದು. ಈಗ ಒಂದು ಪ್ರಶ್ನೆ ಬರುತ್ತೆ, ಎಷ್ಟು ಗಂಟೆಯ ಗೇಮಿಂಗ್ ಅನ್ನ ಲಾಂಗ್ ಸೆಷನ್ ಗೇಮಿಂಗ್ ಅಂತ ಹೇಳ್ತಾರೆ ಅಂತ. ಮೊದಲು ಇದರ ಬಗ್ಗೆ ನಮಗೊಂದು ಕ್ಲಾರಿಟಿ ಬೇಕಲ್ವಾ? 2024ರಲ್ಲಿ ಬಂದ ಒಂದು ಸ್ಟಡೀಸ್ ನ ಪ್ರಕಾರ 3 ಗಂಟೆ ಅಥವಾ 3 ಗಂಟೆಗಿಂತ ಹೆಚ್ಚು ಮಾಡೋ ಗೇಮಿಂಗ್ ಸೆಷನ್ ಅನ್ನ ಲಾಂಗ್ ಗೇಮಿಂಗ್ ಸೆಷನ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಈ ಸ್ಟಡೀಸ್ ನ ಪ್ರಕಾರ ವರ್ಷದಲ್ಲಿ 3 ಗಂಟೆಗಿಂತ ಹೆಚ್ಚು ಗೇಮಿಂಗ್ ಮಾಡಿದವರ ಬಾಡಿಯಲ್ಲಿ ಕೆಲವು ಫಿಸಿಕಲ್ ಪ್ರಾಬ್ಲಮ್ಗಳನ್ನ ಇವರು ಫೇಸ್ ಮಾಡ್ತಾರೆ ಅನ್ನೋದು ಈ ಸ್ಟಡೀಸ್ ಅಲ್ಲಿ ಗೊತ್ತಾಗಿದೆ. ಇನ್ನು ಕೆಲವರು 6 ರಿಂದ 18 ಗಂಟೆ ಕೂಡ ಗೇಮಿಂಗ್ ನಲ್ಲೇ ಕೂತಿರೋದನ್ನ ನಾನು ನೋಡಿದ್ದೇನೆ. ಇದು ತುಂಬಾ ಅಪಾಯಕಾರಿ. ಇದರ ಬಗ್ಗೆ ಮುಂದೆ ಮಾತಾಡೋಣ. ಮೊದಲು ನಾವು ಮಾತಾಡೋಣ 3 ಗಂಟೆಗಿಂತ ಹೆಚ್ಚು ನಾವು ಗೇಮಿಂಗ್ ಸೆಷನ್ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಆಗೋ ದೊಡ್ಡ ಪರಿಣಾಮಗಳೇನು ಅಂತ. 2024ರಲ್ಲಿ ಮಾಡಿದ ರಿಸರ್ಚ್ ನ ಪ್ರಕಾರ 3 ಗಂಟೆಗಿಂತ ಹೆಚ್ಚು ಗೇಮ್ ಮಾಡಿದವ್ರಿಗೆ ಈ ಫಿಸಿಕಲ್ ಪ್ರಾಬ್ಲಮ್ಗಳು ಕಂಡು ಬಂದಿದೆ ಅಂತ ಹೇಳಲಾಗಿದೆ. ಒಂದು, ಕಣ್ಣಿಗೆ ಆಯಾಸ. ಪರದೆ ಮುಂದೆ ಜಾಸ್ತಿ ಸಮಯವನ್ನ ಕಳೆಯೋದ್ರಿಂದ, ಅಂದ್ರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ನ ಮೇಲೆ ಗೇಮಿಂಗ್ ಅನ್ನ ಆಡೋದ್ರಿಂದ ನಿಮ್ಮ ಕಣ್ಣು ಒಣಗಬಹುದು. 2, ಕೈ ಮತ್ತು ಮಣಿಕಟ್ಟಿನಲ್ಲಿ ನೋವು ಕಾಣಿಸ್ಕೊಂಡಿದೆ. ಅಂದ್ರೆ ಜಾಸ್ತಿ ಹೊತ್ತಿನವರೆಗೆ ಮೌಸ್ ಗಳನ್ನ ಯೂಸ್ ಮಾಡೋದ್ರಿಂದ ಮತ್ತು ಫೋನ್ ಸ್ಕ್ರೀನ್ ನಲ್ಲಿ ಜಾಸ್ತಿ ಹೊತ್ತು ನೀವು ಸ್ಕ್ರೋಲ್ ಮಾಡೋದ್ರಿಂದ ಕೂಡ ಈ ರೀತಿಯ ಪ್ರಾಬ್ಲಮ್ಗಳು ಜಾಸ್ತಿ ಕಾಣಿಸ್ಕೊಂಡಿದೆ. ಕೀಬೋರ್ಡ್ ಮತ್ತು ಮೌಸ್ ಗಳನ್ನ ಲಾಂಗ್ ಸೆಷನ್ ವರೆಗೆ ನೀವು ಯೂಸ್ ಮಾಡೋದ್ರಿಂದ ಕೈಗಳ ನರಗಳ ಮೇಲೆ ತುಂಬಾ ಜಾಸ್ತಿ ಒತ್ತಡ ಬೀಳುತ್ತೆ. 3, ಬೆನ್ನು ಮತ್ತು ಕತ್ತಿನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ನೀವು ಸರಿಯಾದ ಭಂಗಿಯಲ್ಲಿ ಕುತ್ಕೊಂಡು ಗೇಮಿಂಗ್ ಅನ್ನ ಮಾಡದೇ ಇರೋದ್ರಿಂದ ಕತ್ತು ಮತ್ತು ಬೆನ್ನಿನಲ್ಲಿ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. 4, ಕಂಟ್ರೋಲರ್ ಬಳಸೋರ್ಗೆ ನೀ ಪೇನ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗೆ PC ಗೇಮರ್ಸ್ ಗಳಿಗೆ ಕೈ ಮತ್ತು ಮಣಿಕಟ್ಟಿನಲ್ಲಿ ಜಾಸ್ತಿ ನೋವು ಕಾಣಿಸ್ಕೊಳ್ಳುತ್ತೆ. ಹಾಗೆ ದೇಹದ ಮೇಲೆ ಆಗೋ ಪರಿಣಾಮಗಳೇನು? ಈಗ ಸ್ವಲ್ಪ ಗಂಭೀರವಾದ ವಿಷಯಕ್ಕೆ ಬರೋಣ. 2022ರಲ್ಲಿ ಒಂದು ಸ್ಟಡಿ ಮಾಡಿದ್ರು. ಅದರಲ್ಲಿ 18 ಗಂಟೆಗಳ ಕಾಲ ನಿರಂತರ ಗೇಮಿಂಗ್ ಮಾಡಿದ ಆರೋಗ್ಯವಂತ ಪುರುಷರ ಮೇಲೆ ಅಧ್ಯಯನ ನಡೆಸಲಾಯಿತು. ಫಲಿತಾಂಶಗಳು ಆಘಾತಕಾರಿಯಾಗಿತ್ತು. ಅಂದರೆ ಏನು ಚಲನೆ ಇಲ್ಲದೆ ಕುತ್ಕೊಂಡೇ ಇದ್ದಿದ್ರಿಂದ ದೇಹದ ಮೇಲೆ ಪರಿಣಾಮ ಕಾಣಿಸ್ಕೊಳ್ಳಲು ಶುರುವಾಯಿತು. ಅದೇನೆಂದರೆ BP ಮತ್ತು ಹಾರ್ಟ್ ರೇಟ್ನಲ್ಲಿ ರಾತ್ರಿ ವೇಳೆ ಕುಸಿತ ಇಲ್ಲ. ಸಾಮಾನ್ಯವಾಗಿ ರಾತ್ರಿ ನಿದ್ರೆ ವೇಳೆ BP ಮತ್ತು ಹೃದಯದ ಬಡಿತ ಕಡಿಮೆ ಆಗಬೇಕು. 18 ಗಂಟೆ ಗೇಮಿಂಗ್ ಮಾಡಿದವರಲ್ಲಿ ಅದು ಆಗಲಿಲ್ಲ. ಅಂದ್ರೆ ದೀರ್ಘಕಾಲೀನ ಗೇಮಿಂಗ್ ನಿಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ. ಇದು ಯಾಕಾಗತ್ತೆ ಗೊತ್ತಾ? ಗೇಮಿಂಗ್ ಮಾಡುವಾಗ ನಮ್ಮ ಮೆದುಳಿಗೆ ಏನ್ ಅನ್ಸುತ್ತೆ? ನಾವು ನಿಜ ಜೀವನದಲ್ಲಿ ಫೈಟ್ ಮಾಡ್ತಿದ್ದೀವಿ, ಓಡ್ತಿದ್ದೀವಿ ಅಂತ ಅನ್ಸುತ್ತೆ. ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಆಕ್ಟಿವೇಟ್ ಆಗತ್ತೆ. ಅಂದ್ರೆ ಅಡ್ರಿನಾಲಿನ್, ಗ್ಲೂಕೋಸ್ ರಿಲೀಸ್ ಆಗುತ್ತೆ, ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಅಂದ್ರೆ ನಿಜ ಜೀವನದಲ್ಲಿ ನಾವು ಕುತ್ಕೊಂಡೇ ಇರ್ತೀವಿ, ಸೋಫಾದಲ್ಲಿ ಅಥವಾ ಚೇರ್ ನಲ್ಲಿ. ದೇಹ ಆಕ್ಷನ್ ಗೆ ರೆಡಿ ಆಗುತ್ತೆ, ಆದ್ರೆ ಆಕ್ಷನ್ ಆಗೋದೇ ಇಲ್ಲ. ಈ ಇಂಟರ್ನಲ್ ಸ್ಟ್ರೆಸ್ ನಿಮ್ಮ ದೇಹದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇದೇ ಕಾರ್ಡಿಯೋವೆಸ್ಕ್ಯುಲರ್ ರಿಸ್ಕ್ಗೆ ಕಾರಣ. ಹಾಗಾದ್ರೆ ಮೆದುಳಿನ ಮೇಲೆ ಆಗೋ ಪರಿಣಾಮ ಏನಂದ್ರೆ ಡೋಪಾಮಿನ್ ಲೂಪ್ ಶುರು ಆಗುತ್ತೆ. ಗೇಮಿಂಗ್ ಸಮಯದಲ್ಲಿ ನಿಮ್ಮ ಮೆದುಳು ಏನ್ ಮಾಡ್ತಾ ಇರುತ್ತೆ? ಹಾರ್ವರ್ಡ್ ಹೆಲ್ತ್ ರಿಸರ್ಚ್ ಪ್ರಕಾರ ಗೇಮಿಂಗ್ ನೇರವಾಗಿ ಮೆದುಳಿನ ರಿವಾರ್ಡ್ ಸೆಂಟರ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಅಂದ್ರೆ ಡೋಪಾಮಿನ್ ಇದು ನಮ್ಮ ಮೆದುಳಿಗೆ ಖುಷಿ ಕೊಡೋ ಕೆಮಿಕಲ್. ಗೇಮಿಂಗ್ ಆಡಿದಾಗ ಡೋಪಾಮಿನ್ ರಿಲೀಸ್ ಆಗುತ್ತೆ, ನಮ್ಗೆ ಗೇಮ್ ಆಡೋದು ಇಷ್ಟ ಆಗತ್ತೆ.
ಇದನ್ನೇ ಡೊಪಮಿನ್ ಲೂಪ್ ಅಂತ ಹೇಳೋದು. ಒಂದ್ ರೌಂಡ್ ಆಡ್ತೀನಿ, ಡೊಪಮಿನ್ ರಿಲೀಸ್ ಆಗುತ್ತೆ, ಖುಷಿ ಅಂತ ಅನ್ಸುತ್ತೆ. ಇನ್ನೊಂದು ರೌಂಡ್ ಆಡಲ್ವಾ ಅಂತ ನಿಮ್ಮ ಮೆದುಳು ಹೇಳುತ್ತೆ, ಮತ್ತೆ ಡೊಪಮಿನ್. ಇದೇ ಕಾರಣಕ್ಕೆ 5 ನಿಮಿಷ ಅಂತ ಶುರು ಮಾಡಿದ್ದು 3 ಗಂಟೆಗೆ ನಿಲ್ಲುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಡೊಪಮಿನ್ ಲೂಪ್ ನಿಂದ ಇನ್ನೊಂದು ಪರಿಣಾಮ ಏನಂದ್ರೆ ಕಾಗ್ನಿಟಿವ್ ಫಟಿಗ್. ಇದು ನಿಮ್ಮ ಮೆದುಳಿನ ಮುಂಭಾಗದ ಭಾಗ, ಫ್ರೀ ಫ್ರಂಟಲ್ ಕೊಟೆಕ್ಸ್ ಅಂತ ಇದನ್ನ ಕರೀತಾರೆ. ಇದು ನಿರ್ಧಾರ ತೆಗೆದುಕೊಳ್ಳೋದು, ಪ್ಲಾನಿಂಗ್ ಮಾಡೋದು ಎಲ್ಲವನ್ನ ಇದೇ ಮಾಡುತ್ತೆ. ದೀರ್ಘಕಾಲ ಗೇಮಿಂಗ್ ಮಾಡಿದಾಗ ಈ ಭಾಗ ತುಂಬಾ ಕೆಲಸ ಮಾಡುತ್ತೆ, ಅತಿಯಾದ ವರ್ಕೌಟ್ ಆಗುತ್ತೆ. ಇದರಿಂದಾನೇ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ, ರಿಯಾಕ್ಷನ್ ಟೈಮ್ ನಿಧಾನ ಆಗತ್ತೆ, ಸಣ್ಣ ಸಣ್ಣ ತಪ್ಪುಗಳು ಜಾಸ್ತಿ ಆಗತ್ತೆ, ಮತ್ತೆ ಮನಸ್ಸು ಬೇಗ ಸುಸ್ತಾಗತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಗೇಮಿಂಗ್ ನಿಲ್ಲಿಸಬೇಕಾ? ಖಂಡಿತ ಇಲ್ಲ. ಗೇಮಿಂಗ್ ಖುಷಿ ಕೊಡುತ್ತೆ, ಕನೆಕ್ಷನ್ ಕೊಡುತ್ತೆ, ಆದ್ರೆ ಕೆಲವು ಮುನ್ನೆಚ್ಚರಿಕೆ ತಕೊಂಡ್ರೆ ಸಾಕು. ಕೆಲವು ಸರಳ ಟಿಪ್ಸ್ ಗಳನ್ನ ಕೊಡ್ತೀನಿ. ನಂಬರ್ 1, 20-20-20 ರೂಲ್ ಅನ್ನ ಕಣ್ಣುಗಳಿಗೆ ಅಪ್ಲೈ ಮಾಡಿ. ಪ್ರತಿ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದಲ್ಲಿರುವ ಒಂದು ವಸ್ತುವನ್ನ 20 ಸೆಕೆಂಡ್ಗೆ ನೋಡಿ. ಸ್ಕ್ರೀನ್ ಅಲ್ಲದೆ ಬೇರೆ ಏನಾದರೂ ಆಗಿರಬಹುದು. ಇದರಿಂದ ಕಣ್ಣಿಗೆ ರೆಸ್ಟ್ ಸಿಗತ್ತೆ, ಕಣ್ಣಿನ ಒತ್ತಡ ಕಡಿಮೆ ಆಗುತ್ತೆ. ನಂಬರ್ 2, ಸ್ಟ್ರೆಚಿಂಗ್ ಬ್ರೇಕ್. ಪ್ರತಿ 1 ಗಂಟೆಗೆ ಎದ್ದು ನಿಂತು ಕೈಕಾಲನ್ನ ಚಲಿಸಿ. ಕತ್ತು, ಬೆನ್ನು, ಮಣಿಕಟ್ಟಿಗೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ. 30 ಸೆಕೆಂಡ್ ಮಾತ್ರ ಸಾಕು. ಇದರಿಂದ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗಾದ್ರೆ ಇವುಗಳನ್ನ ತಪ್ಪಿಸೋದು ಹೇಗೆ? ಸರಿಯಾದ ಸೆಟಪ್ ಅನ್ನ ಮಾಡ್ಕೊಳ್ಳಿ. ಕುಳಿತುಕೊಳ್ಳೋ ಭಂಗಿ ಸರಿಯಾಗಿರಲಿ, ಬೆನ್ನು ನೇರವಾಗಿರಲಿ, ಮಣಿಕಟ್ಟಿಗೆ ಸಪೋರ್ಟ್ ಇರಲಿ. ವಿಶೇಷವಾಗಿ PC ಗೇಮರ್ಸ್ಗೆ ಕೀಬೋರ್ಡ್ ಮತ್ತು ಮೌಸ್ ಸರಿಯಾದ ಎತ್ತರದಲ್ಲಿರಲಿ. ಮಾನಿಟರ್ ಕಣ್ಣಿನ ಮಟ್ಟದಲ್ಲಿರಲಿ. 4, ಹೈಡ್ರೇಷನ್ ಮತ್ತು ನ್ಯೂಟ್ರಿಷನ್ ಬಗ್ಗೆನೂ ಕೂಡ ಕಾಳಜಿ ಇರಲಿ. ಜಾಸ್ತಿ ನೀರು ಕುಡಿಯಿರಿ. ಗೇಮಿಂಗ್ ಸೆಷನ್ ನಡುವೆ ಸಣ್ಣ ಸಣ್ಣ ಹೆಲ್ತ್ ಸ್ನ್ಯಾಕ್ಸ್ ತಗೊಳ್ಳಿ. ಜಂಕ್ ಫುಡ್ ಅಥವಾ ಎನರ್ಜಿ ಡ್ರಿಂಕ್ ಅವಾಯ್ಡ್ ಮಾಡಿ. ನೆನಪಿಡಿ ಸ್ನೇಹಿತರೆ, ಮಾಡ್ರೇಷನ್ ಈಸ್ ಅ ಕೀ. ಗೇಮಿಂಗ್ ಇರೋದು ಖುಷಿಗಾಗಿ, ಮನರಂಜನೆಗಾಗಿ. ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಹಾಗೆ ಆಗಬಾರ್ದು. ನಿದ್ರೆಗೆ 7ರಿಂದ 8 ಗಂಟೆ ಮೀಸಲಿಡಿ. ವ್ಯಾಯಾಮಕ್ಕೆ ಸಮಯವನ್ನ ಕೊಡಿ. ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಸಮಯವನ್ನ ಕಳಿರಿ. ಗೇಮಿಂಗ್ ನಿಂದ ಯಾವುದಾದ್ರೂ ಶಾರೀರಿಕ ಸಮಸ್ಯೆ ಕಾಣಿಸಿಕೊಂಡ್ರೆ ದಯವಿಟ್ಟು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ. ಗೇಮಿಂಗ್ ಅನ್ನೋದು ನಿಮ್ಮ ಜೀವನದ ಒಂದು ಭಾಗ ಆಗಿರಲಿ, ಪೂರ್ತಿ ಜೀವನ ಆಗಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ ವಿಷಯಗಳು: 3 ಗಂಟೆ ಗೇಮಿಂಗ್ ದೇಹದ ಮೇಲೆ ಪರಿಣಾಮ ಹೇಗೆ ಬೀರುತ್ತೆ, ಕಣ್ಣು, ಕೈ, ಕತ್ತು, ಬೆನ್ನು ಹೇಗೆ ನೋವು ಬರುತ್ತೆ, 18 ಗಂಟೆ ಗೇಮಿಂಗ್ ಹೃದಯದ ಆರೋಗ್ಯಕ್ಕೆ ಅಪಾಯಕಾರಿ, ಡೊಪಮಿನ್ ಲೂಪ್ ನಮ್ಮನ್ನ ಜಾಸ್ತಿ ಹೊತ್ತು ಆಡೋಕೆ ಪ್ರೇರೇಪಿಸುತ್ತೆ. ಸರಳ ಟಿಪ್ಸ್ ಫಾಲೋ ಮಾಡಿದ್ರೆ ನಾವು ಸೇಫ್ ಆಗಿ ಎಂಜಾಯ್ ಮಾಡಬಹುದು. ಗೇಮಿಂಗ್ ಅನ್ನ ಎಂಜಾಯ್ ಮಾಡಿ ಹೆಲ್ತಿಯಾಗಿರಿ. ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಟಿಪ್ಸ್ ಅನ್ನ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.